ಸೊಸೀರೆ ಬೆಂಗ್ಳೂರ್ಗೆ ಹೋಗಮಂತಾಳ. ನಮ್ಗೆ ಅಲ್ಲಿ ಓದ್ತೋತದ ಇಲ್ವೋ ಯವ್ವ, ಇದೇ ಫಸ್ಟ್ ಟೈಮ್ ಹೊಂಟಿವಿ, ಏನು ಮಾಡ್ಬೇಕನ್ನಂಗೆ ನನಗಂತ. ಇವ್ರದೇ ಒಲ್ಲೆ ಅಂತಾರ, ನಾವು ಬೇಕಿ ಹೋಗಿ ಏನು ಮಾಡಲಿ, ಅಲ್ಲಿ ಪರಿಚಯ ಇರಂಗಿಲ್ಲ ಏನೂ ಇಲ್ಲ ಯಾರು ಅಷ್ಟೊಂದು. ಏನ್ರಿ ಮಾಮಿ ಏನೋ ಮಾತಾಡ್ಲಿಕ್ಕತ್ತಿರಲ್ಲ ಒಬ್ಬೊಬ್ರೆ? ಅಯ್ಯ ಬಾರ ಸುಮ, ನಾನೇ ಫೋನ್ ಹಚ್ಬೇಕಂದಿದ್ನವ, ನೀನೇ ಬಂದು ಚಲೋ ಆಯ್ತು ಬಾ. ಯಾಕ್ರಿ ಏನಿತ್ತು, ಏನು ಕೆಲಸ ಇತ್ತ ಏನೇನದ? ಏನಿಲ್ಲ ಯವ್ವ, ನಮ್ಮ ಸೊಸಿ ಬೆಂಗ್ಳೂರ್ಗೆ ಹೋಗ್ಬರಮ್ ನಡ್ರಿ ಈ ಸಲ ಅಂತಾಳ. ಅದಕ್ಕೆ ಹೋಗಿ ಬರ್ಬೇಕು, ಏನು ಮಾಡ್ಲಿವ ಅನ್ನಂಗೆ ಆಗ್ಯದವ ನನಗೆ. ಅಲ್ಲಿ ಓದ್ತೋದ ಇಲ್ಲ ಅಂತೇಳಿ ಮಾತಾಡ್ಲಿಕ್ಕತ್ತಿದ್ದೆ. ಹೌದ್ರಿ, ಬರ್ರಿ ಮತ್ತೆ. ನೀವು ಯಾವಾಗ ಹೋಗೇ ಇಲ್ಲ, ಅಷ್ಟೇ ಮಾತುಕತೆಗೆ ಮಾಮಾರೊಬ್ರು ಬಂದರು, ನೀವೇನು ಹೋಗಿಲ್ಲ. ನೋಡ್ಕೊಂಡ್ ಬರ್ರಿ, ಎಲ್ಲ ಕಡೆ ತೋರಿಸ್ತಾರ, ಹಂಗೆ ಒಲ್ಲೆ ಅಂತೀರಿ. ಹೋಗ್ಬೇಕರಿ, ಅಲ್ಲಿ ಹೋಗ್ಬೇಕಲ್ಲ ಅನ್ನ. ಇಲ್ಲ ಆದ್ರೆ ನಾವು ಸಂಜೆ ಮುಂದೆ ಕಟ್ಟಿಗೆ ಪಟ್ಟಿಗೆ ಕೂಡೋರು ಮಾತಾಡೋರು, ಅಲ್ಲಿ ಯಾರು ಇರಂಗಿಲ್ಲ ಅಂತವ ಯವ್ವ. ಅದಕ್ಕಂದಲೇ ನನಗೆ ಹೋಗಕ್ಕೆ ಏನು ಮಾಡ್ಲಿ ನಂಗೆ ಆಗ್ಯದ. ನಿಮ್ಮ ಮಾಮಾರ ಬಾ ಅಂದ್ರೆ ಅವರು ಒಲ್ಲೆ ಅಂತ ನಿಂತಾರೆ. ಈಗ ನಾವು ಒಬ್ಬಕ್ಕೆ ಹೆಂಗೆ ಒಲ್ಲೆ ಹೇಳು? ಅಯ್ಯ ಮಾಮಾರನ್ನ ಕರ್ಕೊಂಡು ಹೋಗ್ರಿ, ಅವ್ರು ಯಾಕೆ ಒಲ್ಲೆ ಅಂತಾರೆ? ಏವ್ವ ನಾ ಇನ್ನ ಹೆಂಗಾರ ಹೊಂದ್ಕೋತೀನಿ ತಾಯಿ, ಅವ್ರು ಒಟ್ಟ ಒಲ್ಲೆ ಅಂದ್ರೆ ಒಲ್ಲೆ ಅಂತಾರೆ ನೋಡು. ಹೋಗುದಿದ್ರ ಮರ್ದಿವ್ಸ ಬರ್ತೀನಿ ಅಂದ್ರೆ ಬರ್ತೀನಿ ನಾನು, 2-3 ದಿನ 3-4 ದಿನ ಇರ್ತೀನಿ ಅಂದ್ರೆ ನಾ ಬರಂಗಿಲ್ಲ ಅಂತ ನಿಂತ್ಬಿಟ್ಟಾರ ಅವ್ರು. ಈ ಬೆಂಗಳೂರು ಅಂತ ಊರಿಗೆ ಹೋಗ್ತೀರಿ ಅಷ್ಟು ದೂರ, ಮರ್ದಿವ್ಸ ಹೆಂಗೆ ಬರ್ದಾತದ್ರಿ ಮಾಮಿ? ಒಂದು 4 ದಿನ ಇದ್ದು ಎಲ್ಲ ಕಡೆ ನೋಡ್ಕೊಂಡು ಬಂದ್ರ ಚಲೋ ಅವ. ನಮ್ಮ ಸೊಸಿನೂ ಅದೇ ಅಂತಾಳ, ಹೋಗಮ್ ನಡ್ರಿ ಇಬ್ರು ಒಂದು 4 ದಿನ ಇರಕಂತ್ರಿ, ಎಲ್ಲ ಕಡೆ ತೋರಿಸ್ತೀನಿ ಅಂತೇಳಿ ಅವ್ರು ಒಲ್ಲೆನೇ ಅಂತಾರವ. ಅದಕ್ಕೆ ಅವ್ರು ಒಲ್ಲೆ ಅಂತಾರಲ್ಲ, ಈಗಿನೂ ಭಾಳ ಒತ್ತಾಯ ಮಾಡ್ಲಿಕ್ಕತ್ತಾಳ. ಬಂದ್ರಾಯ್ತು, ನಾ ಒಬ್ಬೇಕಿನೇ ಆಡ್ತೀನಲ್ಲ, ಅದಕ್ಕೆ ನಿನ್ನ ಸುಂದರಿನ ಜೋಡ್ ಮಾಡ್ಕೊಂಡು ಹೋದ್ರೈತೆ ಅಂತ ಮಾಡಿದ್ದೆ. ತಯಾರಾಗಿ ಬರಮಂತ. ನಾವ್ರಿ ಮಾಮಿ ಬ್ಯಾಡ್ರಿವಾ, ಅಷ್ಟು ದೂರ ಖರ್ಚು ಗಿರ್ಚು ಭಾಳ ಇರ್ತದಂತ್ರಿ ದೊಡ್ಡೂರಾಗ. ಸುಮ್ಮನೆ ಮೂಲ ಮಾಡ್ಕೊಂಡು ಹೋಗ್ಬೇಡ್ರಿ ನಮ್ಮನ್ನೆಲ್ಲ. ಬ್ಯಾಡ್ರಿ, ನೀವೊಬ್ಬರೇ ಬರ್ರಿ. ಅಯ್ಯ ನೀ ಅಂತ ಮಾತಾಡ್ತೀಯ? ಖರ್ಚನಕ್ಕೇನು ಊಟದ್ದೇನು ಖರ್ಚು ಆಗ್ತದನ ಭಾಳ? ಬೇಕಂದ್ರೆ ಬಸ್ಸಿಗೆ ಹೋಗಮ್, ಕ್ಯಾಂಪಸ್ಸಿಗೆ ಹೋಗಮಂತ. ಆದ್ರೆ ಬಸ್ ಚಾರ್ಜ್ ಭಾಳ ಆತೈತಂದ್ರೆ ಬರಮ್ ನಡಿ ಸುಮ್ಮ. ಅಯ್ಯ ನಾವೇನು ಓದ್ತೀವ್ರಿ ಕ್ಯಾಂಪಸ್ಸಿಗೆ, ನಿಮ್ಮ ಸೊಸಿಗೆ ನಡಿಬೇಕಲ್ರಿ. ಮೊದಲೇ ಅವ್ರು ಓದಿದವ್ರು ಇರ್ತಾರ್ರಿ, ಹಂಗೆ ಗದ್ದಲ್ದಾಗ ನಡೆಯಂಗಿಲ್ರಿ ಅವ್ರಿಗೆ. ಬರ್ತಿರ್ಬೇಕಂತೀನಿ, ಕೇಳಂತ ಕೇಳ್ತೀನಿ ಬಾ ಅಂತೇಳಿ. ಇಲ್ಲಾಂದ್ರೆ ಅವ್ರಿಬ್ರು ಗಂಡ ಹೆಂಡತಿ ಕೂಡಿ ರಿಸರ್ವೇಶನ್ ಮಾಡ್ಕೊಂಡು ಮಲ್ಕೊಂಡು ಹೋಗು, ಬಸ್ಸಿಗೆ ಹೋಗಲ್ರಕ್ಕಂತ ನಾವು 3 ಮಂದಿ ಹೋಗುಮಂತ. ಹೋಗಿ ಎಲ್ಲದಷ್ಟು ತೊಗೊಂಬಿಟ್ರಾಯ್ತು ಒಂದಿನ, ಹೌದಿಲ್ಲ? ನಮ್ಗೇನು ಹಂಗೇನು ಇಲ್ರಿ ಮಾಮಿ, ಅದೇ ಬಸ್ಸು ಇದೇ ಬಸ್ ಅಂತೇಳಿ ಫ್ರೀದಾಗ ಓದ್ತೀವಿ ಬಿಡ್ರಿ. ಆದ್ರೆ ನಾನೇ ಬರೋದು ಹೆಂಗೆ ಮಾಡಲಿ ಅಂತೇನ್ರಿ, ನಮ್ಮ ಮನೆಯವ್ರು ಒಪ್ಕೋಬೇಕಲ್ರಿ ಮಾಮಿ. ಒಪ್ಕೋತಾನ ತಗೋ, ಮಾಮಿಯವ್ರ ಜೊತೆ ಓದ್ತೀನಂದ್ರೆ ಎಲ್ಲರೂ ಬ್ಯಾಡ ಅಂತಾನ. ನಾವು ಕೇಳಿ ನೋಡು, ಒಪ್ಪುಸ್ ಒಂಚೂರು, ಏನಾಗಂಗಿಲ್ಲ. ಹೌದ್ರಿ, ನೋಡ್ತೀನಿ ರೀ ಮಾಮಿ, ಕೇಳ್ತೀನಿ ರೀ ಏನಂತಾರ ಏನನ್ನೋದು ನಾ ಆಮೇಲೆ ಹೇಳ್ತೀನಿ ಹೇಳ್ರಿ ನಿಮಗೆಲ್ಲ. ಆಮೇಲೆ ಹೇಳ್ತೀನಿ ಅನ್ಬೇಡ, ಒಪ್ಪಿಸೇ ಬಾ, ಏನಾಗಂಗಿಲ್ಲ. ಬರಮಂತ. ಸುಂದ್ರಿಗೂ ಹೇಳ್ತೀನಿ ಫೋನ್ ಹಚ್ಚಿ, ಉಸಿರು ಕೂಡಿ ಬರಮಂತ. ನೀವು ನೋಡಿದಂಗೆ ಆಗ್ತದ ಬೆಂಗಳೂರು, ಅದಕ್ಕೆ ಸುಂದ್ರಿಗೆ ನೀವೇ ಫೋನ್ ಹಚ್ಚಿ ಹೇಳ್ರಿ ಮಾಮಿ. ಸುಮ್ಮನೆ ನಾವು ಹೇಳಿದ್ನಂದ್ರೆ ಅದು ಮೊದಲೇ ತಪ್ಪು ತಿಳ್ಕೊತದ್ರಿ, ಒಂದಕ್ಕೊಂದು ತಿಳ್ಕೊಂಡು ಏನಾರ ಅನ್ಕೋತ ಕೂಡ್ತದ. ಅದಕ್ಕೆ ನೀವು ಫೋನ್ ಹಚ್ಚಿ ಹೇಳ್ರಿ, ಮನೆಗೆ ಕರೆಸ್ರಿ, ಮನೆಗೆ ಕರೆಸಿ ಇಲ್ಲೇ ಹೇಳ್ಬಿಡ್ರಿ ಆಕೆಗೆ. ಅಷ್ಟೇ ಮಾಡ್ತೀನವ, ಇಲ್ಲಾಂದ್ರೆ ಏನಾರ ಒಂದು ತಿಳ್ಕೊತದ. ಸುಮಾಕ ಬಂದಿದ್ದೀರಾ? ಏನೋ ಡಿಸ್ಕಷನ್ ನಡ್ತಿದೆ. ಬಂದೆ ನೋಡುವ, ಮಾಮಿಯರ್ ಫೋನ್ ಹಚ್ಚಿ ಬಾ ಅಂದ್ರೆ ಅದಕ್ಕೆ ಬಂದಿದ್ದೆ. ಹೌದಾ, ಒಳ್ಳೇದಾಯ್ತು ಬಿಡಿ. ಅದೇ ಏನೋ ಮಾತಾಡ್ತಿದ್ರಲ್ಲ ಇಬ್ರು, ಡಿಸ್ಕಷನ್ ಏನು ಅಂತ ಕೇಳಿದೆ. ಏನಿಲ್ಲ, ನಾ ಬೆಂಗಳೂರಿಗೆ ಬಾ ಅಂದೆಲ್ಲ, ನಿಮ್ಮ ಮಾವಂತರೂ ಅಲ್ಲೇ ಅಂತಾನಲ್ಲ, ಅದಕ್ಕೆ ನೀವು ಬರ್ರಿವ ಬರಮು ನೀನು ಸುಂದ್ರಿ ಅಂತ ಹೇಳಿಕತ್ತಿದ್ದೆ. ಈಕೆ ಹೇಳಿದ್ನಲ್ಲ, ಮತ್ತಾಕಿ ಸುಂದ್ರಿ ತಪ್ಪು ತಿಳ್ಕೊತಾಳ, ನೀವೇ ಫೋನ್ ಹಚ್ಚಿ ಹೇಳ್ರಿ ಮಾಮಿ ಅಂತಂದ್ಲ, ಅದಕ್ಕೆ ಮಾತಾಡ್ಲಿಕ್ಕತ್ತಿದ್ವಿ. ಅದೇ ಹಂಗ, ಸರಿ ಸರಿ. ನಿಜ ಅಕ್ಕ, ಬನ್ನಿ ಬೆಂಗಳೂರಿಗೆ, ನೀವು ಚೆನ್ನಾಗಿರುತ್ತೆ. ಹಂಗೆ ನಮ್ಮ ಅಪ್ಪ ಅಮ್ಮಗೂ ಭೇಟಿ ಆದಾಗ ಆಗುತ್ತೆ. ಬೆಂಗಳೂರೆಲ್ಲ ತಿರುಗಾಡಿಸ್ತೀನಿ. ಬೇಕಾದರೆ ಮೈಸೂರಿಗೂ ಹೋಗ್ಬೇಡೋಣ, ಮೈಸೂರು ಎಲ್ಲ ಕಡೆ ನೋಡ್ಕೊಂಡು ಬರೋಣಂತೆ. ನಾನು 2 ದಿನ ಇನ್ನೂ ಪರವಾಗಿಲ್ಲ ರಜೆ ತಗೋತೀನಿ. ಬನ್ನಿ, ಬಂದು ಎಲ್ಲ ಕಡೆ ನೋಡಿಕೊಂಡು 3-4 ದಿನ ಇದ್ದು ಬರುವ್ರಂತೆ. ಮಾಮಿಯರ್ನು ಅದೇ ಅನ್ಲಿಕ್ಕತ್ತಾರ. ಆದ್ರೆ ನಮ್ಮ ಮನೆಯವ್ರು ಏನಂತಾರ ನಾವು ಕೇಳ್ಬೇಕಿನ. ನನ್ನಲ್ಲ ಬಿಡಿ, ಕೇಳಿ ನೋಡಿ. ಬೇಕಿದ್ರೆ ನಿಮ್ಮ ಮನೆಯವ್ರಿಗೂ ಬರಕ್ಕೆ ಹೇಳಿ, ಅವರು ಬರಲಿ. ಅತ್ತೆ ಮಾವಾಗೂ ಬರಕ್ಕೆ ಹೇಳಿ ಅತ್ತೆ, ಜೊತೆ ಜೊತೆಯಲ್ಲಿ ಚೆನ್ನಾಗಿರುತ್ತೆ. ಜೋಡಿ ಜೋಡಿಯಾಗಿ ಎಲ್ಲ ಕಡೆ ತಿರುಗಾಡ್ಬೋದು. ಅಯ್ಯೋ ನನ್ನ ಗೌರಿ, ಅವ್ರು ಎಂದೆ ಅಂತ ನನ್ನ ಜೊತೆ ಬರ್ತಾರ ತಾಯಿ? ಮನೆ ಮುಂದೆ ಒಬ್ರು ಬೇಕಲ್ಲ ಅಂದ್ಬಿಡ್ತಾರ. ಹೌದು ಅತ್ತೆ, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ತೋರ್ಸಲ್ಲ ಮಾವ. ಬಂದ್ರೆ ಚೆನ್ನಾಗಿರುತ್ತಲ್ವಾ? ಈ ವಯಸ್ಸಲ್ಲಿ ಇಬ್ರು ಜೋಡಿಯಾಗಿ ತಿರುಗಾಡ್ಬೇಕು. ಯಾಕೆ ಹಂಗಾಡ್ತಾರೋ? ನಿಂದ್ರವ, ಹಂಗೆ ಸುಂದ್ರಿಗೊಂದು ಫೋನ್ ಹಚ್ಚಿ ಹೇಳಬಿಡ್ತೀನಿ. ಹಲೋ ಸುಂದ್ರಿ, ಸುಂದ್ರಿ. ಅಯ್ಯ ಸುಡ್ಲಿ, ಫೋನ ಕೇಳೋದಲ್ಲ ಇದು. ಅತ್ತೆ ನೀವು ಮೊದಲು ಫೋನ್ ಸರಿಯಾಗಿ ಹಿಡ್ಕೊಳ್ಳಿ. ನಂದು ತಪ್ಪಾಗ್ಯದ ಹಿಡ್ಕೊಳ್ಳೋದಂದ್ರೆ, ಅದಕ್ಕೆ ಕೇಳಿಸವಲ್ಲ ಏನು? ಹಲೋ ಸುಂದ್ರಿ, ಒಂದು ಸ್ವಲ್ಪ ಮನೆ ಕಡೆ ಬಂದೋಗ ಆಮೇಲೆ. ಹಾಂ ರೀ ಮಾಮಿ, ಬರ್ತೀನಿ ಹೇಳ್ರಿ. ಒಂದು ಸ್ವಲ್ಪ ಸಂಜೆ ಕಡೆ ಬರ್ತೀನಿ ರೀ, ಇಲ್ಲೊಂದು ಸ್ವಲ್ಪ ಕೆಲಸ ಅದ. ಒಬ್ಬರು ಮನೆ ಬೆಂಕಿ ಹಚ್ಚು ಕಾರ್ಯಕ್ರಮ ಇಟ್ಕೊಂಡಿನಿ. ಬರ್ತೀನಿ ಹೇಳ್ರಿ ಮಾಮಿ, ಪಕ್ಕ ಬರ್ತೀನಿ ರೀ ಸಂಜೆ ಕಡೆ. ಅಯ್ಯ ಫೋನ್ ಹಿಡಿಯಾಗ ಏನೋ ಅಂದ್ಲ ಹುಡುಗಿ, ಏನೋ ಬೆಂಕಿ ಹಚ್ಚಿಲ್ಲ ಅಂದ್ಲ, ಏನೋ ಅಂದ್ಲವ. ಬೆಂಕಿ ಹಚ್ಚಿಲ್ಲ ಅಂದ್ಲ, ಏನು ಯಾವ್ದಾರ ಮನೆ ಬೆಂಕಿ ಹಚ್ತೀನಿ ಅಂದ್ಲ ರೀ, ಯಾರಿಗೆ ಗೊತ್ತ್ರಿ? ಅತ್ತೆ ನಾನೊಂದು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಏನು ಹೇಳ, ನಾ ಯಾಕೆ ಬೇಜಾರು ಮಾಡ್ಕೊಳೆ?
ಅಲ್ಲ ಸುಂದ್ರಿ ಅಕ್ಕನೂ ಬೆಂಗಳೂರಿಗೆ ಕರಿತೀರಾ? ಆಕಿನೂ ಕರಿತೀನಿ, ಅಂದ್ರೆ 3 ಮಂದಿ ಜೋಡಾಗಿ ಬರ್ತೀವಿ ಅಂತ. ಸಾರಿ ಅತ್ತೆ, ನಾನು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದರೆ ಸುಂದ್ರಿನ ಕರ್ಕೊಂಡು ಹೋಗೋದು ಅಷ್ಟೊಂದು ಬೆಟರ್ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕ ಹಂಗ್ಯಾಕಂತಿ? ಅಲ್ಲ ಅತ್ತೆ, ನಾನು ಆ ಥರ ಬೇರೆ ಏನು ಉದ್ದೇಶ ಇಲ್ಲ. ಆದರೆ ಅವಳು ಅಲ್ಲಿ ಇಲ್ಲಿ ಹಚ್ಚೋದು ಚುಚ್ಚೋದು ಮಾಡ್ತಾಳಲ್ವಾ, ಅಲ್ಲಿ ಬಂದ್ರೂ ಏನಾದರೂ ಕಿತಾಪತಿ ಮಾಡಬಾರ್ದು ಅಂತ. ಮೊನ್ನೆ ನೋಡಿದ್ರಲ್ಲ ಹೆಂಗಾಯ್ತು ಅಂತ. ನನಗೇನೆ ನಿಮ್ಮ ಬಗ್ಗೆ ಎಷ್ಟೊಂದು ಬ್ಯಾಡ ಎಲ್ಲ ಹೇಳಿದ್ಲು. ಅದಕ್ಕೆ ಆ ಥರ ಎಲ್ಲ ಆಗಬಾರ್ದಲ್ವಾ, ಅದಕ್ಕೆ ನೋಡಿ ವಿಚಾರ ಮಾಡಿ ಅಂತ ಹೇಳ್ತಿರೋದು. ಅಯ್ಯ ಹಂಗೇನು ಮಾಡ್ತಾಳ? ಓದಲ್ಲಿ ಬಂದಲ್ಲಿ ಹಂಗೆ ಮಾಡ್ಲಿಕ್ಕಿಲ್ಲ ಅಂತೀನಿ. ಸುಮ್ಮ ಇಲ್ಲೇ ಇದ್ದೂರ ಆಗ್ತದ, ಹಂಗೆ ಮಾಡ್ತದ. ಎಲ್ಲರೂ ಹೋಗಿರ್ತೀವಲ್ಲ ಹಂಗೆಲ್ಲ ಏನು ಮಾಡಂಗಿಲ್ಲ, ಸುಮ್ಮಿರ್ತದ ಕೋಡಿ, ಏನೇನು ಮಾಡಂಗಿಲ್ಲ ಹಂಗೆ. ಹಂಗಿದ್ರೆ ಓಕೆ, ಪರವಾಗಿಲ್ಲ, ನಂದೇನಿಲ್ಲ ಬಿಡಿ. ಅವಳು ಬಂದರೆ ನನಗೇನು ತೊಂದರೆ ಇಲ್ಲ. ಆದರೆ ಬೇರೆಯವ್ರಿಗೆಲ್ಲ ಕಿವಿ ಚುಚ್ಚೋದು, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೇಳೋದು, ಮತ್ತು ನಮ್ಮ ಅಪ್ಪ ಅಮ್ಮಗೊಂದು ಹೇಳೋದು ನಿಮ್ಮ ಬಗ್ಗೆ ಕೆಟ್ಟದಾಗಿ, ಆ ಥರ ಎಲ್ಲ ಆಗಬಾರ್ದಲ್ವಾ. ಅದಕ್ಕೆ ಹೇಳಿದೆ ಮುಂದಾಲೋಚನೆ ಮಾಡಿಕೊಂಡು. ಹಂಗೇನು ಮಾಡ್ಲಿಕ್ಕಿಲ್ಲ ಪ್ರಿಯ, ಅಲ್ಲಿ ಓದಲ್ಲಿ ಬಂದಲ್ಲಿ ಹೆಂಗೆ ಮಾಡ್ತಾಳ? ಓಹೋ ಹೌದಾ, ಆ ಥರ ಇಲ್ಲ ಅಂದರೆ ಪರವಾಗಿಲ್ಲ ಬಿಡಿ, ನನಗೇನು ತೊಂದರೆ ಇಲ್ಲ. ನೀವೇ ಅಲ್ವಾ ಯಾವಾಗಲೂ ಅವಳ ಜೊತೆ ಇರೋದು, ನಿಮಗೆ ಅರ್ಥ ಆಗಿರುತ್ತೆ ಅವಳೇನು ಅಂತ. ಅವಳ ಮೇಲೆ ನಿಮ್ಗೆ ಇಷ್ಟೊಂದು ನಂಬಿಕೆ ಇದೆ ಅಂದರೆ ಕರ್ಕೊಂಡು ಬನ್ನಿ, ಪರವಾಗಿಲ್ಲ. ಅದೇ ಏನು ಪ್ರಾಬ್ಲಮ್ ಆಗಬಾರ್ದಲ್ಲ ಅಂತ ಹೇಳಿದೆ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ, ತಪ್ಪು ತಿಳ್ಕೊಬೇಡಿ. ಸರಿ ಮಾಮಿ, ನಾ ಹೋಗಿ ಬರ್ತೀನಿ ರೀ. ನೋಡ್ತೀನಿ ರೀ, ಕೇಳ್ತೀನಿ ನಮ್ಮ ಮನೆಯವ್ರಿಗೆ ಏನಂತಾರಂತ. ಹೋಗಿ ಬಾ ಅಂದ್ರಂದ್ರೆ ತಯಾರಾಗಿ ಬರ್ತೀನಿ ತಗೋರಿ. ಹೇಳ್ತೀನಿ ಅಂತ ನಾಳೆ ಏನನ್ನ ನಿಮಗೆ. ನೋಡಿ ಕೇಳಿ ನೋಡು. ಬಾದನೆ ನಿರುಂಬೇಡ, 2-3 ದಿನ ಇದ್ದು ಬಂದ್ಬಿಡಮ್ ಅಷ್ಟೇ. ಹಾಂ ಆಯ್ತು ಹೇಳ್ರಿ ಮಾಮಿ. ಹೋಗಿ ಬರ್ಲಿ ರೀ ನಾನು? ಹಾಂ ಹೋಗ್ಬಾರವ. ನಾ ಫೋನ್ ಹಚ್ಚೋಕಿತ ಮೊದಲಾರ ಹೇಳ್ಬೇಕಾಗಿತ್ತು. ನಾ ಸುಂದ್ರಿಗೆ ಫೋನ್ ಹಚ್ಚೋಕಿತ ಮೊದಲ ಅಂದ್ರೆ ಹಚ್ಚರ ಹಚ್ತದಿಲ್ಲ. ಈಗ ಈಕಿನ ಕರ್ಕೊಂಡು ಹೋಗಿ ಆಕಿನ ಬಿಟ್ಟು ಹೋದ್ನಿ ಅಂದ್ರೆ ಊರು ತುಂಬ ಡಂಗ್ರ ಸಾರ್ಕೋತ ಕೊಡ್ತಾಳೆ ಯಾವಾಕಿ. ಇಷ್ಟು ದಿನ ಮನೆಗೆ ಹೋಗ್ತೀನಿ, ನಾನು ಬಿಟ್ಟು ಹೋದ್ಲು, ಸುಮಾನ್ ಕರ್ಕೊಂಡು ಹೋದ್ಲು ಅಂತೇಳಿ. ಅದಕ್ಕೆ ಸುಮ್ ಕರ್ಕೊಂಡು ಹೋಗ್ಬಿಡವ, ಏನಾಗಂಗಿಲ್ಲ ಅಂತ ಅಂತೀನವ. ಆಯ್ತು ಅತ್ತೆ, ಕರ್ಕೊಂಡು ಹೋಗೋಣ ಬಿಡಿ, ನಿಮ್ಮ ಇಷ್ಟ. ಏನು ನಡ್ಸಿರಿ ಮಾಮಿ, ಅತ್ತಿ ಸೋಸಿ ನಿಂತು ಬಿಟ್ರಿ, ಏನು ಜೋರು ನಡೆದವನ ಮಾತುಕತಿ? ಬಂದೆ ಬಾರವ, ಏನಿಲ್ಲ ಸುಮ್ಮ ಮಾತಾಡ್ಲಿಕತ್ತಿದ್ವಿ. ಮತ್ತೆ ಸಂಜೆ ಕೊಡ್ತೀನಿ ಇದ್ದ ಕೊಡಿ, ಈಗ ಬಂದಿ. ಅದು ಬಳತ್ತಿಗೆ ಹತ್ತದಂತ ಮಾಡಿದ್ದಾರೆ, ಜಲ್ದಿನೇ ಉರಿತದ ಬೆಂಕಿ. ಏನ ಬೆಂಕಿ ಪಂಕಿ ಅಂತ ಯಾವಾಗ ಫೋನ್ಯಾಗ ಬೆಂಕಿ ಅಂದಿ? ಏನದು? ಏನಿಲ್ರಿ ಮಾಮಿ, ನಮ್ಮ ಮನೆಯವರು ಒಂದು ಇಡ್ಲಿ ಒಲಿ ತಂದಾರ್ರಿ, ಅದಕ್ಕೆ ಬೆಂಕಿ ಹಚ್ತೀನಿ, ಒಟ್ಟ ಹತ್ತವಲಾಗಿತ್ರಿ. ಅದೇ ಹೇಳ್ತೀರಿ, ಏನೇ ಈಗನು ಜಲ್ದಿ ಒತ್ತಿತ್ತು ಅದಕ್ಕೆ ಬಂದೆ ಅಂತ ಹೇಳಿದಿರಿ. ಹೌದಾ, ನೀನು ಇಡ್ಲಿ ಒಲಿ ಮೇಲೆ ಅಡಿಗೆ ಮಾಡ್ಬೇಕಂದೆ ನೀನು ಮುಂದೆ? ಹ್ಞೂ ರೀ ಮಾಮಿ, ಯಾವ್ದು ಬೆಂಕಿ ಹಚ್ಚೋದು ಜಲ್ದಿ ಆಗ್ತದಲ್ರಿ, ಅದನ್ನೇ ಮಾಡ್ಬೇಕಂತ. ಏನ್ ಸಂತಾನ ಬೆಂಕಿ ಹಚ್ಚೋದು ಅಂತ ಕೊಡಿ, ಒಲಿ ಒತ್ತಿಸ್ತೀನಿ ಅನ್ನಬೇಕು. ಅದೇ ರೀ. ಬಾ ಕೂಡ ಬಾ, ನಿನಗೊಂದೇನೋ ಹೇಳ್ಬೇಕಾಗ್ಯದ. ಏನ್ರಿ ಅಂತ ಸುದ್ದಿ? ಅತ್ತೆ, ನಾನು ಸ್ವಲ್ಪ ಗಿಡಗಳಿಗೆ ನೀರು ಹಾಕೋದಿದೆ, ಹೋಗಿ ಬರ್ತೀನಿ. ಅಯ್ಯ, ಯಾಕ ಮಾತಾಡ್ಸವರ್ಲಿಲ್ಲ ಯಾವ ಮನಿತನ ಬಂದ್ರು? ಬಾರಿಯಾಗಿ ಬಿಡ, ಮೊನ್ನೆ ಬಂದಗನೆ ಸುಂದ್ರಿ ಅಕ್ಕ ಅಂತ ಎಷ್ಟು ಚಂದ ಮಾತಾಡ್ಸ್ತಿದ್ದಿ, ಇವತ್ತೇನಾಗ್ಯದ? ಹಂಗೇನಿಲ್ಲ ಅಕ್ಕ, ಏನು ಆ ಥರ ಏನಿಲ್ಲ. ಚೆನ್ನಾಗಿದ್ದೀರಾ? ನೀ ಅಂತೂ ಎಷ್ಟು ಚುಚ್ಚಿದ್ರು ಚೇಂಜೇ ಆಗಲಿಲ್ಲ, ಮತ್ತು ನಾನು ಚೆನ್ನಾಗಿದ್ದೇನೆ ಅಂತ ಕೇಳ್ತಿಲ್ಲ. ಆರಾಮಿದ್ದೇನವ, ಚೆನ್ನಾಗಿದ್ದೀನಿ. ಸರಿ ಕೂತಿರಿ ಅಕ್ಕ, ನಾನು ಬರ್ತೀನಿ ಹೋಗಿ. ಆಯ್ತಾಯ್ತು, ಹೋಬಾ. ಏನಿತ್ರಿ ಮಾಮಿ, ಏನು ವಿಷಯ? ಏನಿಲ್ಲ, ನನ್ನ ಸೊಸಿ ಮಗ ಬೆಂಗ್ಳೂರ್ಗೆ ಹೊಂಟಾರಲ್ಲ, ನೀವು ಬರ್ರಿ ಈ ಸಲ ಹೋಗ್ಬರಮ್ಮ, ಬೆಂಗ್ಳೂರು ನೋಡಿ ಬರಕಂತ್ರಿ ಅಂದ್ರ. ನಿಮ್ಮ ಮಾವ ಒಲ್ಲೆ ಅಂತಾರ, ನಾ ಒಬ್ಬಕಿನೇ ಎಲ್ಲಿ ಹೋಗ್ಬರ್ಲಿ, ಅದಕ್ಕೆ ನಿನ್ನ ಸುಮಾನ ಕರ್ಕೊಂಡು ಹೋದ್ರಾಯ್ತಂತ ಬಾ ಅಂತೇಳಿ ಹೇಳಿದೆ. ಅದಕ್ಕೆ. ಹೌದ್ರಿ, ಸುಮಾಗೆ ಹೇಳಿದೇನ್ರಿ? ಆಕೆಗೂ ಫೋನ್ ಮಾಡಿ ಕರೆದಿದ್ದೆ, ಬಂದಿದ್ಲು, ಆಗಲೇ ಹೇಳಿ ಕಳಿಸಿದೆ. ತಯಾರಾತೀನಿ ರೀ ಮಾಮಿ, ನಮ್ಮ ಮನೆಯವ್ರಿಗೆ ಕೇಳ್ತೀನಿ ಅಂತ ಹೇಳ. ಅದಕ್ಕೆ ನೀನು ತಯಾರಾಗು. ತಯಾರಾತ್ನಿ ಅಂತಾಳ್ರಿ ಸುಮಾ? ಎಲ್ಲಿ ಹೋಗಂಗ್ಲೇ, ಯಾರು ಕರೆದ್ರು ಹೋಗಂಗ್ಲ, ನೀವು ಕರೆದ್ರೆ ತಯಾರಾಗ್ಬಿಟ್ಲೆ ನಮ್ಮಿ? ನಾ ನೋಡ್ತೀನಿ ರೀ, ಗಂಡನ್ ಕೇಳ್ತೀನಿ ಅಂದಾಳ. ಆಕಿನ ಗಂಡಗನೆ ಫೋನ್ ಮಾಡಿ ಹೇಳ್ತೀನಿ, ಒಪ್ತಾನವ. ನಿಮ್ಮ ಮನೆಯವ್ರಿಗೂ ಫೋನ್ ಹಚ್ಚಿ ಹೇಳ್ಬೇಕನು, ಕಳಿಸ್ತಾರ ಇಲ್ಲ ಮತ್ತೆ ಫೋನ್ ಹಚ್ಚಿ ಹೇಳಂದ್ರೆ ಹೇಳ್ತೀನಿ ಅವನಿಗೂ. ಹಂಗೇನಿಲ್ರಿ ಮಮ್ಮಿ, ನಮ್ಮ ಮನೆಯವ್ರು ಬೇಡ ಪಾಡ ಅನ್ನಂಗಿಲ್ಲ. ಫಸ್ಟ್ ಬೇಡ ಅಂತಾರಿ, ಒಂದು ಸ್ವಲ್ಪ ಜೋರು ಮಾಡಿದ್ನಿ ಅಂದ್ರೆ ಆಯ್ತು ಹೋಗಿ ಬಾ ಅಂದ್ಬಿಡ್ತಾರೆ. ಹಂಗೆ ಇಟ್ಕೊಂಡು ಬಿಡವ ಗಂಡನ್ ನೀನು. ಆಯ್ತಾಯ್ತು ತಯಾರಾಗಂದ್ರ ಬಾದಿನ ಏನಿಲ್ಲ, 2-3 ದಿನದಾಗ ಬಂದ್ಬಿಡಮ್. 2-3 ದಿನ ಯಾಕೆ, ಎಷ್ಟು ದಿನ ಬಾ ಅಂತ ಬರ್ತೀನಿ. 3 ದಿನ ಅವಕಾಶ ಸಿಕ್ಕದ್ರ ರಗಡ್ ಕಡ್ಡಿಗೆ ಇರ್ತೀನಿ, ಅಲ್ಲಿ ನೋಡಕಂತೀನಿ ನೀನು ಬೇಗರಿಗೆ ಹೆಂಗೆ ಇಡ್ತೀನಿ ಅಂತ ಎಣ್ಣಿ. ಏನೋ ವಿಚಾರ ಮಾಡ್ಲಿಕತ್ತಿಲ್ಲ? ಏನಿಲ್ರಿ ಮಮ್ಮಿ, ನಮ್ಮ ಮನೆಯವ್ರು ಒಪ್ಕೋತಾರ ಇಲ್ಲ ಅಂತ ವಿಚಾರ ಮಾಡ್ಲಿಕತ್ತಿದ್ದೀರಿ. ಒಪ್ಕೋತಾನ ತಗೋ, ಅವಂದೇನು ನಡೆಸ್ಕೊಡ್ತೀನಿ ನೀನು. ಹಂಗೇನಿಲ್ರಿ ಮಮ್ಮಿ, ನಾ ಏನು ನನ್ನ ನಡೆಸ್ತೀನಿ ರೀ. ನಿಮ್ಮ ಜೊತೆ ಅಂದ್ರೆ ಬೇಡ ನಂಗಿಲ್ಲ ಬಿಡ್ರಿ, ಕಳಿಸ್ತಾರ. ಆಯ್ತು ತಗೋರಿ ಮಮ್ಮಿ, ನಾನು ಬರ್ತೀನಿ ಅಂತ. ನಾ ಹೋಗಿ ಬರ್ತೀನಿ ರೀ ಮಮ್ಮಿ, ಒಂದು ಸ್ವಲ್ಪ ಓದ್ತೀಯ ಕೂಡಿನ ಸ್ವಲ್ಪ ಹೋಗಂತಿ. ಇಲ್ರಿ, ಅಲ್ಲಿ ಇನ್ನೊಂದು ಮನೆಗೆ ಹೋಗೋದದ ರೀ, ಅದಕ್ಕೆ. ಹೌದಾ, ಹೋಗಿ ಬರವ, ನಿನ್ನ ಮನೆಗಳು ಭಾಳ ಇರ್ತಾವ ಅದ್ರಾಗ. ಹಂಗಂದ್ರೆ ಏನ್ರಿ ಮಮ್ಮಿ, ಮನೆಗಳು ಭಾಳ ಇರ್ತಾವಂದ್ರ? ಹಂಗಲ್ಲ, ಭಾಳ ಮಂದಿನ ಹಚ್ಕೊಂಡಿಯಲ್ಲ, ಎಲ್ಲ ಕಡೆ ಹೋಗಿ ಭೇಟಿಯಾಗಿ ಬರ್ಬೇಕಾಗ್ತದಲ್ಲ ಅಂದೆ. ಹಂಗಂದ್ರಿ? ಅದೇ ರೀ, ಹೋಗಿ ಬರ್ತೀನಿ ರೀ ಮಮ್ಮಿ, ಭಾಳ ಕೆಲಸ ಇದ್ದಾವ ನಾನೇನ. ಆಯ್ತು ಹೋಗಿ ಬರವ ಹಂಗಂದ್ರ. ಸುಹಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿನ ನೀಡಿ, ಸುಹಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿನ ನೀಡಿ, ಸರ್ವಮಂಗಲೆಯ ಕೀರ್ತಿಯ ಹಾಡಿ ಸಕಲ
ಭಾಗ್ಯವ ಬೇಡುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ಇದಕ್ಕಂತ್ರ ಏನು ಉದ್ಯೋಗ ಇಲ್ಲದು, ಒಂದೇ ಇತ್ತು ಬರೀ ಹಾಡದ ಸಂತೆ ಹಾಡು ನಡೆದವನ ಸುಮ್ಮ. ಹೌದವ, ಸುಮ್ ಲಕ್ಷ್ಮಿ ಹಾಡು ಹಾಡ್ಲಿಕತ್ತಿದ್ವ, ಶುಕ್ರವಾರಲ್ಲ, ಬಾ ಕೂಡ್ ಬಾ. ಹೌದಾ, ನೀ ಏನು ವಾರ ಒಬ್ಬೊಬ್ರು ದೇವ್ರದ್ದು ಹಾಡು ಹಾಡತಿ ಬಿಡವ. ಹಂಗೇನಿಲ್ಲವ, ಬಾ ಕೂಡ್ ಬಾ. ಮತ್ತೇನಂತ ಸುಂದ್ರಿ, ಕೆಲಸ ಆಗ್ಯದ ಎಲ್ಲ? ಆಗ್ಯದವ. ಈಗ ಅದೇ ಮಾಮಿಯರ ಮನೆಗೆ ಹೋಗಿದ್ದೆ. ಏನ ಬೆಂಗಳೂರಿಗೆ ಬಾ ಅಂದಾರಲ್ವಾ, ಏನ್ ಮಾಡ್ತಿ ನೀನ್ ತಯಾರಾಗಿ ಏನ? ಹೌದವಾ, ಬಾ ಅಂತ ಭಾಳ ಒತ್ತಾಯ ಮಾಡ್ಲಿಕತ್ತಾರ. ನೋಡ್ಬೇಕು ಏನ್ ಮಾಡ್ಬೇಕನೆ. ನಮ್ಮ ಮನೆಯವ್ರಿಗೇನ ಕೇಳಿಲ್ಲ, ಕೇಳಿ ಹೇಳ್ತೀನಿ ರೀ ಅಂತ ಹೇಳಿನಿ. ಮತ್ತೆ ಒತ್ತಾಯ ಮಾಡ್ತಾರವ, ನಿನ್ ಬಿಟ್ಟು ಹೆಂಗ್ ಹೋಗ್ತಾರ? ಬೆಂಗ್ಳೂರ್ ತನ ನಿನ್ ಬಿಟ್ಟು ಹೋಗ್ತಾರ ಮಾಮಿಯರು? ಇನ್ನ ನಾವು ಬಿಟ್ಟು ನಡೀತದ, ನೀವು ಬಿಟ್ಟು ನಡೆಯಂಗಿಲ್ಲ, ಕರ್ಕೊಂಡೇ ಹೋಗ್ತಾರ ನಿನ್ನ. ಸುಮ್ಮ ಹಂಗ್ ಮಾಡಬೇಡ, ಎಲ್ಲ ಒಪ್ತಾರ ನಿಮ್ಮ ಮನೆಯವ್ರನು. ಮಾಮಿಯರ್ ಕರ್ದಾರ ಅಂದ್ರೆ ನಿಮ್ಮ ಮನೆಯವ್ರನ್ನು ಬೇಡ ನಂಗ್ಲಿ, ತಗೊಂಡ್ ನಿನಗೇನು. ಹಂಗೇನಿಲ್ವಾ, ನಿನಗೆ ಹೆಂಗ್ ಕರ್ದಾರ ನನಗೂ ಹಂಗೆ ಕರ್ದಾರ. ನನಗೇನು ಅಷ್ಟು ಒತ್ತಾಯ ಮಾಡಿಲ್ಲ, ನಿನಗೂ ಒತ್ತಾಯನೇ ಮಾಡಿರಲಿ. ಮತ್ತ 3 ಮಂದಿ ಹೋಗ್ಬರಮಂತಾನೆ ಹೇಳ್ಯಾರ, ನನಗೊಬ್ಬರಿಗೆ ಏನ್ ಕರ್ದಾರ, ನೀನು ಬಿಟ್ಟಾರ? ಹಂಗ್ಯಾಕ್ ಮಾತಾಡ್ತಿ ಸುಂದ್ರಿ? ಹೆಂಗಾರ ಕರೆಯಲ್ರಕ್ಕ, ತಯಾರಾಗಿ ಹೋಗ್ಬರಮ್ ಸುಮ್ಮ. ನಂದು ಒಂದು ಸ್ವಲ್ಪ ಕೆಲಸ ನೇರದಲ್ಲಿ ಈ ಸಲ ಭಾರಿ ದೊಡ್ಡದ ಸ್ಕೆಚ್ ಹಾಕ್ತೀನಿ. ಬೀಳಿಸ್ತೀನಿ ಬರಲಿ ನನ್ನ ಬಲಿಗೆ. ನಿನ್ನ ಮಾಮಿನ ಇಬ್ಬರನ್ನ ಬೀಳಿಸ್ತೀನಿ ನೋಡಕಂತೆ ಅಂತ. ಏನಾ ಸುಂದ್ರಿ, ಏನೋ ವಿಚಾರ ಮಾಡ್ಲಿಕತ್ತಿಯಲ್ಲ? ಏನಿಲ್ಲ, ಅಂತೂ ಇಂತೂ ನಾವು ಬೆಂಗಳೂರು ನೋಡ್ಲಿಕ್ಕೆ ಹೊಂಟಿವಲ್ಲ ಅಂದೆ. ಆದ್ರ ನನಗೆ ಬಸ್ನಾಗ ವಾಂತಿ ಬರ್ತದವ, ಏನ್ ಮಾಡ್ಲಿ ನಂಗಾಗ್ಯದ. ಏನಾಗೋದಿಲ್ಲ, ಎಂತಿಂತ ಕೆಲಸನೇ ಮಾಡ್ತಿ ಅಂತ ಇದೇನು ಮಹಾ ಸಹಿಸ್ಕೊಳ್ದಂಗ್ಲೇನು ವಾಂತಿ ಬಂದ್ರ? ಸಹಿಸ್ಕೋತೀನಿ ಬಿಡು, ಸಹಿಸ್ಕೊಳ್ದಲ್ಲ ಗುಳಿಗೆ ತಗೊಂಡ್ಬರ್ತೀನಿ. ಬೆಂಗಳೂರ್ಕ ಸುಂದ್ರಿನ ಕರ್ಕೊಂಡು ಹೋಗುದಾ ಬೇಡ ಅನ್ನೋದನ್ನ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ವೀಕ್ಷಕರ. ನೀವೇನಂತೀರಿ ಹಂಗ ಮಾಡ್ತೀವಿ. ನಾ ಇರ್ಲಿಲ್ಲ ಅಂದ್ರೆ ಅದೇ ಬೆಂಗಳೂರು ಟ್ರಿಪ್ ಆಗ್ತದ್ರಿ, ನಾ ಇರಲೇಬೇಕು, ಹೌದಿಲ್ರಿ? ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.